Okay, good morning. So let us continue with your the first module of your managerial economics. So ನಾನು ನಿಮ್ಮ ಮೊನ್ನೆ ಕ್ಲಾಸಲ್ಲಿ ಏನೇನು ಕಾನ್ಸೆಪ್ಟ್ಸ್ ಕವರ್ ಮಾಡಿದೆ ಅಂದ್ರೆ ಒಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಲಿಂಕೇಜಸ್ ವಿತ್ ಅದರ್ ಡಿಸಿಪ್ಲಿನ್ಸ್ ಬಗ್ಗೆ ಮಾತಾಡಿದ್ದೆ. ಸೊ ಯಾವ ರೀತಿ ನಿಮ್ಮ ಮ್ಯಾನೇಜರಲ್ ಎಕನಾಮಿಕ್ಸ್ ಬೇರೆ ಬೇರೆ ಡಿಸಿಪ್ಲಿನ್ಸ್ಗಳ ಜೊತೆ ಲಿಂಕ್ ಆಗಿದೆ ಅಂತ. ಅದರಲ್ಲಿ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ, ಆಪರೇಷನ್ ರಿಸರ್ಚ್ ಬಗ್ಗೆ ಮಾತಾಡಿದ್ವಿ, ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಅಕೌಂಟೆನ್ಸಿ, ಸೈಕಾಲಜಿ, ಆರ್ಗನೈಸೇಷನ್ ಬಿಹೇವಿಯರ್. ಸೊ ಈ ತರ ಎಲ್ಲ ಏರಿಯಾಗಳಲ್ಲೂ ಸಹ ಈ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋದು ಲಿಂಕ್ ಆಗಿದೆ ಅಥವಾ ಅದರ ಒಂದು ಕನೆಕ್ಟಿವಿಟಿ ಇದೆ ಅಂತ ಮಾತಾಡಿದ್ವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಬಂದು ರೋಲ್ ಆಫ್ ಅ ಮ್ಯಾನೇಜರಲ್ ಎಕನಾಮಿಸ್ಟ್. ಒಬ್ಬ ಮ್ಯಾನೇಜರಲ್ ಎಕನಾಮಿಸ್ಟ್ ನ ರೋಲ್ ಏನು ಅಂತ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ವಾಟ್ ಯು ಮೀನ್ ಬೈ ದಿಸ್? ಒಂದು ಆರ್ಗನೈಸೇಷನ್ ಅಲ್ಲಿ ಒಬ್ಬ ಎಕನಾಮಿಸ್ಟ್ ಇದ್ದಾನೆ ಅಥವಾ ಒಬ್ಬ ಮ್ಯಾನೇಜರ್ ಇದ್ದಾನೆ ಅಂತ ಅಂದ್ರೆ ಅವನ ಮೇಜರ್ ರೋಲ್ ಏನು, ಅವ್ನ ಏನನ್ನ ಎಕ್ಸಾಕ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾನು ಮಾತಾಡ್ತಿರೋದು ಕೇಳಿಸಿದೆಯಲ್ಲ ಎಲ್ಲರಿಗೂ? Yes, sir. Yes, sir. Okay, fine. So the points goes like this. So the first one is he studies the economic patterns at macro level and analyzes its significance to the specific firm he is working in ante. ಅರ್ಥ ಸಿಂಪಲ್. ಆಸ್ ಅ ಮ್ಯಾನೇಜರಲ್ ಎಕನಾಮಿಸ್ಟ್ ಅವ್ನು ಏನ್ ಮಾಡ್ತಾನೆ ಅಂತ ಅಂದ್ರೆ ಓವರ್ ಆಲ್ ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ ಅಥವಾ ಹೊರಗಡೆ ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಇದೆ. ಸೊ ಬೈ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಅಬೌಟ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂಡ್ ಹಿ ವಿಲ್ ಗೋಯಿಂಗ್ ಟು ಟೇಕ್ ಅ ಡಿಸಿಷನ್ ವಿತ್ ಇನ್ ದ ಆರ್ಗನೈಸೇಷನ್. ಐ ಥಿಂಕ್ ನಾನು ಅದನ್ನೇ ಹೇಳಿದ್ದು ನಮ್ಮನ್ನೆ ಕ್ಲಾಸಲ್ಲಿ ಮಾತಾಡ್ಬೇಕಾದಾಗ. ಮೆಡಿಕಲ್ ಅಲ್ಲಿ ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಸೊ ಅವನು ಹೊರಗಡೆ ಫ್ಯಾಕ್ಟರ್ಸ್ ನ ನೋಡ್ಕೊಂಡು ಹಿ ವಿಲ್ ಗೋಯಿಂಗ್ ಟು ಡಿಸೈಡ್ ಅವನು ಏನ್ ಎಕ್ಸಾಕ್ಟ್ ಆಗಿ ಅವನು ವರ್ಕ್ ಮಾಡಬೇಕು ಅಥವಾ ಏನನ್ನ ಎಕ್ಸಾಕ್ಟ್ ಆಗಿ ಪ್ರೊಡಕ್ಷನ್ ಮಾಡಬೇಕು ಅಂತ ಏನ್ ಮಾಡ್ತಾನೆ ಚೆಕ್ ಮಾಡ್ತಾನೆ. ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್, he has to consistently examine the probabilities of transforming an ever changing economic environment into profitable business avenues. ಯಾವತ್ತೂ ಅಷ್ಟೇ ಒಬ್ಬ ಮ್ಯಾನೇಜರಲ್ ಎಕನಾಮಿಸ್ಟ್ ಆಗಿದ್ಕೊಂಡು ಔಟ್ಸೈಡ್ ಮಾರ್ಕೆಟ್ ಕಂಡೀಷನ್ಸ್ ಯಾವ ರೀತಿ ಇದೆ, ಆ ಔಟ್ಸೈಡ್ ಮಾರ್ಕೆಟ್ ಕಂಡೀಷನ್ಸ್ ನ ಇಟ್ಕೊಂಡು ಯಾವ ರೀತಿ ನಾನು ಪ್ರಾಫಿಟಬಿಲಿಟಿ ಅಲ್ಲಿ ನಾನು ಕನ್ವರ್ಟ್ ಮಾಡ್ಕೊಳ್ಬೇಕು ಅಥವಾ ನಾನು ಅದನ್ನ ಪ್ರಾಫಿಟ್ ಆಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಚೆಕ್ ಮಾಡ್ತೇನೆ. ಐ ಥಿಂಕ್ ಸಿಂಪಲ್ ನಾನು ಲಾಜಿಕ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಆಕ್ಸಿಯೋಮೀಟರ್ ಅಂತ ಬರುತ್ತೆ, ನಿಮ್ಮ ಆಕ್ಸಿಜನ್ ಲೆವೆಲ್ ನ ಚೆಕ್ ಮಾಡುವಂತದ್ದು. ಸೊ ಪ್ರೀವಿಯಸ್ಲಿ ಇಟ್ ವಾಸ್ 500 rupees, ನೌ ಇಟ್ ಹ್ಯಾಸ್ ಸಮ್ವೇರ್ ಅರೌಂಡ್ 1800, 200 rupees, ಸಾರಿ 2000 rupees. ಈ ತರ ಇದ್ದಾಗ ಏನಾಯ್ತು, ಆಸ್ ಅ ಮ್ಯಾನೇಜರಲ್ ಎಕನಾಮಿಸ್ಟ್ ಏನ್ ಮಾಡಿದವನು ಹೊರಗಡೆ ಮಾರ್ಕೆಟ್ ಕಂಡೀಷನ್ ನೋಡ್ದ ಯಾವ ರೀತಿ ಇದೆ ಅಂತ. ಓಕೆ, ಜನಕ್ಕೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಸೊ ಆಬ್ವಿಯಸ್ಲಿ ಏನ್ ಮಾಡ್ದ, ಪ್ರೈಸ್ ರೇಟ್ ನ ಜಾಸ್ತಿ ಮಾಡ್ದ, ಸೊ ಪ್ರಾಫಿಟ್ ನ ಜಾಸ್ತಿ ಮಾಡ್ಕೊಂಡ. ಅಲ್ಲಿಗೆ ಅರ್ಥ ಏನು, ಅವನು ಹೊರಗಡೆ ಮಾರ್ಕೆಟ್ ಕಂಡೀಷನ್ ನ ಒಂದು ಫ್ಯಾಕ್ಟರ್ ಆಗಿ ಇಟ್ಕೊಂಡು ಹಿ ಮೇಕ್ ಇಟ್ ಇನ್ ಟು ಅ ಪ್ರಾಫಿಟಬಲ್ ಬಿಸ್ನೆಸ್ ರೆವಿನ್ಯೂ ಅಂತ. ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ದಟ್ ಹಿ ಹ್ಯಾಸ್ ಟು ಕೆಪ್ಟ್ ಇನ್ ಮೈಂಡ್. So each and every time he has to consistently concentrate what exactly the outside market says. Third point, he assists the business planning process of firm. ಒಂದು ಓವರ್ ಆಲ್ ಒಂದು ಆರ್ಗನೈಸೇಷನ್ ಪ್ಲಾನಿಂಗ್ ಮಾಡೋದ್ರಲ್ಲಿ ಇವನ ಒಂದು ಪಾತ್ರ ತುಂಬಾ ಇರುತ್ತೆ. he also carries cost benefit analysis. ನನ್ಗೆ ಎಷ್ಟು ಖರ್ಚಾಗ್ತಾ ಇದೆ, ಆ ಖರ್ಚಾಗ್ತಿರೋದಕ್ಕೆ ಎಷ್ಟು ಬೆನಿಫಿಟ್ಸ್ ಗಳು ಸಿಗ್ತಾ ಇದೆ, ಸೊ ಕಂಟಿನ್ಯೂಸ್ಲಿ he has to monitor it. Fifth point, he assists the management in the decisions pertaining to internal functioning of a firm, such as changes in price, investment plan, type of good or service to be produced, input to be used, techniques of production to be employed. ಎಲ್ಲಾ ಆಕ್ಟಿವಿಟೀಸ್ ಗಳ ಬಗ್ಗೆನೂ ಸಹ ಏನ್ ಮಾಡ್ಬೇಕಾಗತ್ತೆ, he has to take a decision. ಒಂದು ಚೇಂಜ್ ದ ಪ್ರೈಸಸ್. ಸೊ ನಾನು ಅವಾಗಲೇ ಹೇಳಿದೆ, ಆಕ್ಸಿಯೋಮೀಟರ್ದು 500 ರೂಪಾಯಿ 600 ರೂಪಾಯಿಗೆ ಸಿಗ್ತಾ ಇತ್ತು, ಇವಾಗ ಏನಾಗಿದೆ ಅದು ಸೊ 1800, 2000 rupees ಆಗಿದೆ. ಸೊ ಅಂದ್ರೆ ಅರ್ಥ ಏನು, ಅವನು ಕಾನ್ಸ್ಟೆಂಟ್ ಆಗಿ ಏನ್ ಮಾಡ್ತಾ ಇದ್ದಾನೆ, ಸೊ ಪ್ರೈಸಸ್ ನ ವೇರಿಯೇಷನ್ಸ್ ಏನೇನಾಗ್ತಾ ಇದೆ, ಹೆಂಗೆ ಪ್ರೈಸ್ ನ ಫಿಕ್ಸ್ ಮಾಡಬೇಕು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೆಕೆಂಡ್, ಇನ್ವೆಸ್ಟ್ಮೆಂಟ್ ಪ್ಲಾನ್. ಆಬ್ವಿಯಸ್ಲಿ ಈ ಟೈಮಲ್ಲಿ ಮೆಡಿಕಲ್ ರಿಕ್ವೈರ್ಮೆಂಟ್ ತುಂಬಾ ಇದೆ ಜನಕ್ಕೆ, ಸೊ ನಾನು ಏನ್ ಮಾಡ್ಬೇಕು, ಹೊಸ ಇನ್ನೊಂದು ಪ್ಲಾಂಟ್ ನ ಸ್ಟಾರ್ಟ್ ಮಾಡಿ ಒಂದು ಹೊಸ ಇನ್ವೆಸ್ಟ್ಮೆಂಟ್ ನ ನಾನು ಮಾಡಬೇಕು. ದೆನ್ ಟೈಪ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಟು ಬಿ ಪ್ರೊಡ್ಯೂಸ್ಡ್. ಸೊ ನನ್ನ ಒಂದು ಆರ್ಗನೈಸೇಷನ್ ಅಲ್ಲಿ ಬರೀ ಒಂದು XYZ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಸೊ ನಾನು ಏನ್ ಮಾಡಬೇಕು, ಮಾರ್ಕೆಟ್ ಅಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ನಾನು ಹೊಸ ಅಡಿಷನಲ್ ಪ್ರಾಡಕ್ಟ್ ನ ಏನ್ ಮಾಡ್ಬೇಕಾಗುತ್ತೆ, ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಇನ್ಪುಟ್ ಟು ಬಿ ಯೂಸ್, ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಇನ್ಪುಟ್ಸ್ ಗಳನ್ನ ನೀವು ತಗೊಂಡ್ ಬರ್ಬೇಕು, ಯಾವ ತರ ಪ್ರೊಡಕ್ಷನ್ ಟೆಕ್ನಿಕ್ ನ ಫಾಲೋ ಮಾಡ್ಬೇಕು, ಈ ಎಲ್ಲಾ ಆಸ್ಪೆಕ್ಟ್ಸ್ ಗಳಿಗೂ ಸಹ ಏನ್ ಮಾಡ್ಬೇಕು ಆಸ್ ಅ ಮ್ಯಾನೇಜರ್ ಅಥವಾ ಮ್ಯಾನೇಜರಲ್ ಎಕನಾಮಿಸ್ಟ್ ಏನ್ ಮಾಡ್ಬೇಕಾಗತ್ತೆ. ಸೊ he has to take a proper decision. Then managerial economist has to analyze changes in macroeconomic indicators such as national income, population, business cycle and their possible effect on the firm's functioning ಅಂತ. ನೀವು ಅಬ್ಸರ್ವ್ ಮಾಡ್ಬೋದು, ಈ FMCG ಪ್ರಾಡಕ್ಟ್ಸ್ ಇರ್ತಾವಲ್ಲ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಪ್ರಾಡಕ್ಟ್ಸ್ ಗಳು ಇರ್ತಾವಲ್ಲ,
ಈ FMCG ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಮೆಜಾರಿಟಿ ಆಫ್ ದ ಕಂಪನೀಸ್ ದೇ ವಿಲ್ ಸಿ ಹೌ ದ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್. ಯಾಕೆ ಹೇಳಿ? FMCG ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್ಗಳು ಅವ್ರ ಪ್ರೊಡಕ್ಷನ್ ಮಾಡಬೇಕಾದ್ರೆ ಆ ಪ್ರೊಡಕ್ಷನ್ಗೆ ದೇ ವಿಲ್ ಸಿ ದ ಪಾಪ್ಯುಲೇಷನ್ ಇನ್ ದ ಕಂಟ್ರಿ, ಅದ್ರ ಬೇಸಿಸ್ ಮೇಲೆ ಪ್ರೊಡಕ್ಷನ್ ಮಾಡ್ತಾರೆ. ಯಾಕೆ? ನೀವು ಯೂಸ್ ಮಾಡುವಂತಹ ಟೂತ್ ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಶಾಂಪೂ ಇರ್ಬೋದು, ಇವೆಲ್ಲವೂ FMCG ಬರುತ್ತೆ. ಈ FMCG ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್ಗಳು ಪ್ರಾಡಕ್ಟ್ಸ್ ನ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಇಟ್ಕೊಂಡು ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾಕೆ? ಬಿಕಾಸ್ ಇಟ್ ಈಸ್ ಕನ್ಸ್ಯೂಮಿಂಗ್ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಅಂತ. ಅಂದ್ರೆ ಅರ್ಥ, ಇಂಡಿಯಾದಲ್ಲಿರುವಂತ ಈಚ್ ಅಂಡ್ ಎವ್ರಿ ಪೀಪಲ್ಗೂ ಅಥವಾ ಪಬ್ಲಿಕ್ಗೂ ಸಹ ಏನ್ ಬೇಕು, ಈ ಎಲ್ಲಾ ರೀತಿಯಾದಂತ ಪ್ರಾಡಕ್ಟ್ಸ್ಗಳನ್ನ ಅವಶ್ಯಕತೆ ಇದೆ. ಸೊ ಅದರಿಂದ ಏನ್ ಮಾಡ್ತಾನೆ ಅವ್ನು ಪ್ರೊಡ್ಯೂಸ್ ಮಾಡ್ಬೇಕಾದಾಗ ಪಾಪ್ಯುಲೇಷನ್ ಹೆಂಗ್ ನಡೀತಾ ಇದೆ ಅದ್ರ ಪ್ರಕಾರ ಏನ್ ಮಾಡ್ತಾನೆ, ಅವನ ಒಂದು ಪ್ರೊಡಕ್ಷನ್ ಮಾಡ್ತಾನೆ. ಸೊ ದಟ್ ಈಸ್ ವಾಟ್ ಇಟ್ ಸೇಸ್. ಮ್ಯಾನೇಜರಲ್ ಎಕನಾಮಿ ಹ್ಯಾಸ್ ಟು ಅನಲೈಸ್ ದ ಚೇಂಜಸ್ ಇನ್ ದ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್. He also involved in advising the management on public relations, foreign exchange and trade. He guides the firm on the likely impact of changes in monetary, fiscal policy on the firm's functioning. So as a managerial economist, ಏನ್ ಮಾಡಬೇಕು ಅಂತ ಅಂದ್ರೆ, ಒಂದು ಹೊರಗಡೆ ಪಬ್ಲಿಕ್ ಅಲ್ಲಿ he should have to maintain a proper relationship ಒಂದು, ಮತ್ತೆ ತನ್ನ ಒಂದು ಬಿಸ್ನೆಸ್ ನ ಸಾಧ್ಯವಾದಷ್ಟು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಏನ್ ಮಾಡ್ಬೇಕಾಗತ್ತೆ, he has to involve it. He also makes an economic analysis of the firms in competition. He has to collect economic data and examine all crucial information about the environment in which the firm operates. ಅಂತ ಯಾವಾಗಲೂ ಅಷ್ಟೇ ಒಂದು ಆರ್ಗನೈಸೇಷನ್ ಆಗಿದ್ರೆ ನಿಮ್ಗೆ ಗೊತ್ತಿದೆ, ಕಾಂಪಿಟೇಷನ್ ಅನ್ನೋದು ಹೆವಿ ಇಂಪ್ಯಾಕ್ಟ್ ಹೊಡೆಯುತ್ತೆ ಒಂದು ಆರ್ಗನೈಸೇಷನ್ಗೆ. ಆಸ್ ಅ ಮ್ಯಾನೇಜರಿಯಲ್ ಎಕನಾಮಿಸ್ಟ್ ಅವ್ನು ಏನ್ ಮಾಡಬೇಕು ಅಂತ ಅಂದ್ರೆ, ಸೊ ನನ್ನ ಕಂಪನಿ ಯಾವ ರೀತಿ ಇದೆ, ನನ್ನ ಕಾಂಪಿಟೇಟರ್ ಯಾವ ರೀತಿ ಇದ್ದಾನೆ, ಸೊ ನಾನು ಅವನಿಗಿಂತ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಎಲ್ಲೆಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ಬೇಕು, ಈ ಒಂದು ಅನಾಲಿಸಿಸ್ ನ ಏನ್ ಮಾಡ್ಬೇಕಾಗತ್ತೆ ಆಸ್ ಅ ಮ್ಯಾನೇಜರಿಯಲ್ ಎಕನಾಮಿಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. Then the most significant function of a managerial economist is to conduct a detailed research on industrial market. ಅಂದ್ರೆ ಅರ್ಥ ಏನು? ಸೊ ಆಸ್ ಅ ಮ್ಯಾನೇಜರಿಯಲ್ ಎಕನಾಮಿಸ್ಟ್ ಅವನು ಏನ್ ಮಾಡ್ಬೇಕಾಗತ್ತೆ, ಈ ಹ್ಯಾಸ್ ಟು ಕಂಡಕ್ಟ್ ಇನ್ ಡೀಟೇಲ್ ಅಥವಾ ಇನ್ ಡೆಪ್ತ್ ರಿಸರ್ಚ್ ನ ಮಾಡ್ಬೇಕಾಗತ್ತೆ. ಓವರ್ ಆಲ್ ಇಂಡಸ್ಟ್ರಿಯಲ್ಲಿ, ಇಂಡಸ್ಟ್ರಿ ಅಂತ ಅಂದ್ರೆ ದ ನಂಬರ್ ಆಫ್ ಕಂಪನೀಸ್ ವಿಚ್ ಆರ್ ಇನ್ ದ ಸೇಮ್ ಸೆಕ್ಟಾರ್, ಸೊ ಅದನ್ನ ಇಂಡಸ್ಟ್ರಿ ಅಂತ ಕರಿತೀವಿ ನಾವು. ಅಂತ ಇಂಡಸ್ಟ್ರೀಸ್ ಅಲ್ಲಿ ಯಾವ ರೀತಿ ರನ್ ಆಗ್ತಾ ಇದೆ, ಟೆಕ್ನಾಲಜಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವ ರೀತಿ ಒಂದು ಪ್ರೊಡಕ್ಷನ್ ಯಾವ ರೀತಿ ನಡೀತಾ ಇದೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಇನೋವೇಟಿವ್ ಆಗಿ ಪ್ರಾಡಕ್ಟ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಗಳ ಬಗ್ಗೆ ಏನ್ ಮಾಡ್ಬೇಕಾಗುತ್ತೆ, ಸೊ ಆಸ್ ಅ ಮ್ಯಾನೇಜರಿಯಲ್ ಎಕನಾಮಿಸ್ಟ್ he has to conduct a detailed research. Then in order to perform all these roles, the managerial economist has to conduct an elaborate statistical analysis. ಅಂದ್ರೆ ಅರ್ಥ ಏನು? ಸೊ ಬೈ ಯೂಸಿಂಗ್ ಆಫ್ ಯುವರ್ ಸ್ಟಾಟಿಸ್ಟಿಕ್ಸ್ ಅಥವಾ ಡಿಸ್ಕ್ರಿಪ್ಟಿವ್ ಅಥವಾ ಅನಾಲಿಟಿಕಲ್ ಸ್ಟಾಟಿಸ್ಟಿಕ್ಸ್ ಏನಿದಾವೆ ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, he has to conduct a proper analysis to make a decisions in the organization. He must be vigilant and must have ability to cope up with the pressures ಅಂತ. ಅಂದ್ರೆ ಅರ್ಥ ಏನು, ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ, ಕೆಲವೊಂದ್ಸಲಿ ಯಾವ್ಯಾವ ಟೈಮಲ್ಲಿ ಹೆಂಗೆ ಅನ್ಎಕ್ಸ್ಪೆಕ್ಟೆಡ್ ಆಕ್ಟಿವಿಟೀಸ್ಗಳು ಬರ್ತವೆ ಹೇಳೋದಕ್ಕಾಗಲ್ಲ. ಐ ಥಿಂಕ್ ಇವತ್ತು ನಾವೆಲ್ಲರೂ ಆಕ್ಸಿಜನ್ ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಆಕ್ಸಿಜನ್ ಕೊರತೆ ಇದೆ ಅಂತ ಮಾತಾಡ್ತಾ ಇದೀವಿ ನಾವು. ಈ ತರ ಸಿಚುವೇಶನ್ ಬಂದಾಗ ದ ಕಂಪನಿ ವಿಲ್ ಬಿ ಇನ್ ದ ಹೈ ಪ್ರೆಷರ್ ಅಲ್ಲಿ ಇರ್ತಾರೆ. ಸೊ ಇಂಥ ಪ್ರೆಷರ್ ನ ಯಾವ ರೀತಿ ಮಿಟಿಗೇಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಈ ಮ್ಯಾನೇಜರ್ ಎಕನಾಮಿಸ್ಟ್ ಇಟ್ಕೊಂಡು ನಡೆಸಬೇಕಾಗುತ್ತೆ. ದೆನ್ ವಿಜಿಲೆಂಟ್ ಅಂತ ಅಂದ್ರೆ ಬೀಯಿಂಗ್ ಕೇರ್ಫುಲ್ ಅಷ್ಟೇ, ಇನ್ನೇನಿಲ್ಲ. ಟು ವಾಚ್ ಎನಿ ಪಾಸಿಬಲ್ ಡೇಂಜರ್ಸ್ ಅಥವಾ ಏನೇ ಅನ್ಸರ್ಟಿನಿಟಿ ಬಂದಾಗ ಅದ್ರ ಮುಂಚೆನೆ ಎಚ್ಚೆತ್ಕೊಳ್ಳೋದು. He also provides management with economic information such as tax rate, competitor price, product, etc. They give their valuable advice to the government authorities as well. So as a managerial economist ಆಗಿದ್ಕೊಂಡು ಅವನಿಗೆ ಸೊ ಒಂದು ಕಂಟ್ರಿಲಿ ಯಾವ್ಯಾವ ರೀತಿ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನ ಏನ್ ಮಾಡ್ಬೇಕಾಗತ್ತೆ, ಚೆಕ್ ಮಾಡ್ಬೇಕಾಗತ್ತೆ. ಐದರ್ ಇಟ್ ಮೇ ಬಿ ದ ಡೈರೆಕ್ಟ್ ಟ್ಯಾಕ್ಸ್ ರೇಟ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ರೇಟ್ಸ್ ಇರ್ಬೋದು, ಕಾಂಪಿಟೇಟರ್ಸ್ ಪ್ರೈಸಸ್ ಫಿಕ್ಸೇಷನ್ ಮಾಡ್ತಾ ಇರ್ಬೋದು. ಈ ತರ ಒಂದು ಅನಾಲಿಸಿಸ್ ಮಾಡಿ ಗವರ್ಮೆಂಟ್ಗೆ ಏನ್ ಮಾಡ್ಬೋದು, ರಿಪೋರ್ಟ್ ಕೊಡ್ಬೋದು. ನೋಡಿ ಸರ್, ಈ ತರ ಪ್ರಾಬ್ಲಮ್ಗಳು ಆಗ್ತಾ ಇದೆ, ನೀವೇನ್ ಮಾಡಿ ಟ್ಯಾಕ್ಸ್ ರೇಟ್ ನ ರೆಡ್ಯೂಸ್ ಮಾಡಿ ಅಂತನೋ, ಅಥವಾ ಪ್ರೈಸ್
ಒಂದು ಯೂನಿಫಾರ್ಮಿಟಿ ಆಗಿ ಪ್ರೈಸ್ ನ ಸೆಟ್ ಮಾಡಿ ಅಂತನೋ. ಸೊ ಈ ತರ ಏನ್ ಮಾಡ್ಬೋದು, he can give an advice to the government. And the last one is, at times the managerial economics has to prepare speeches for top management. Obviously ಇವತ್ತು ಒಂದು ಕಂಪ್ನಿ ಹೆಂಗ್ ನಡೀತಾ ಇದೆ ಅಥವಾ ಒಂದು ಓವರ್ ಆಲ್ ಆರ್ಗನೈಸೇಷನ್ ಯಾವ ರೀತಿ ರನ್ ಆಗ್ತಾ ಇದೆ ಅನ್ನೋದನ್ನ ಸೊ ಏನ್ ಮಾಡ್ಬೇಕು, ಆಸ್ ಎ ಮ್ಯಾನೇಜರಲ್ ಎಕನಾಮಿಸ್ಟ್ ಟಾಪ್ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕು. ಆ ರಿಪೋರ್ಟ್ ನ ಒಂದು ಪ್ರಾಪರ್ ವೇಲಿ ಏನ್ ಮಾಡ್ಬೇಕಾಗತ್ತೆ, ರೆಡಿ ಮಾಡಿ ಸೊ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೋಲ್ ವಿಚ್ ಹಿ ಹ್ಯಾಸ್ ಟು ಪರ್ಫಾರ್ಮ್ ಇನ್ ದ ಆರ್ಗನೈಸೇಷನ್. ಸೊ ಇಷ್ಟು ನಾವ್ ಏನಂತ ಕರಿತೀವಿ, ದ ರೋಲ್ಸ್ ಆರ್ ವಿಚ್ ಆರ್ ದ ರೋಲ್ಸ್ ವಿಚ್ ಆರ್ ಪರ್ಫಾರ್ಮ್ಡ್ ಬೈ ದ ಮ್ಯಾನೇಜರಲ್ ಎಕನಾಮಿಸ್ಟ್. ಇದರಿಂದ ಆಗುವಂತ ಹೆಲ್ಪ್ ಏನು? So it helps the management by using his analytical skills and highly developed techniques in solving complex issues of successful decision making and future advanced planning. ಇವತ್ತು ನಾವು ಆರ್ಗನೈಸೇಷನ್ಸ್ ಗಳಲ್ಲೆಲ್ಲ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಸಿಇಒ ಅಂತ ನೋಡ್ತಾ ಇದೀವಿ. ಎಷ್ಟೊಂದು ಕಂಪನೀಸ್ ಗಳಲ್ಲಿ ಸಿಇಒಸ್ ಗಳನ್ನ ಮೇಜರ್ ಪಾರ್ಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರುತ್ತೆ. ಇವತ್ತು ಒಂದು ಕಂಪ್ನಿ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಅಥವಾ ತುಂಬಾ ಎಫಿಷಿಯಂಟ್ ಆಗಿ ರನ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಹೌ ದ CEOs or the management people are taking effective decisions in the organization. So that is what we called as what we called the role of managerial economist. ನಿಮ್ಮ ಇಲ್ಲಿ ಮಾತಾಡ್ಬೇಕಾದಾಗ ನಾನು ನಿಮ್ಗೆ ಮಾಡ್ಯೂಲ್ 1 ಅಲ್ಲಿ ಮೀನಿಂಗು, ನೇಚರು, ಫೀಚರ್ಸ್, ಸ್ಕೋಪು, ಅಪ್ಲಿಕೇಶನ್, ರಿಲೇಷನ್ ವಿತ್ ಅದರ್ ಡಿಸಿಪ್ಲಿನ್, ರೋಲ್ ಆಫ್ ಮ್ಯಾನೇಜರ್, ಇಷ್ಟು ಕಾನ್ಸೆಪ್ಟ್ಸ್ ನ ಏನ್ ಮಾಡಿದ್ದೀನಿ ನಾನು ಕವರ್ ಮಾಡಿದ್ದೀನಿ. ಇಷ್ಟು ಕಾನ್ಸೆಪ್ಟ್ಸ್ ಗಳು ಏನು ಅಂತ ಅಂದ್ರೆ ಜಸ್ಟ್ ಮ್ಯಾನೇಜರಲ್ ಎಕನಾಮಿಕ್ಸ್ ನ ಬ್ಯಾಕ್ ಗ್ರೌಂಡ್ ಏನಾಗುತ್ತೆ ತಿಳಿಸ್ಕೊಡುತ್ತೆ. ಸೊ ಏನೋ ಸ್ಪೆಸಿಫಿಕ್ ಆಗಿ ಡೆಪ್ತ್ ಆಗಿ ಅಲ್ಲಿ ಏನೋ ಮಾತಾಡಲ್ಲ. ನಾವು ಇದಾದ್ಮೇಲೆ ಬರುವಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದು, ಡಿಮ್ಯಾಂಡ್ ಅನಾಲಿಸಿಸ್ ಅಂತ. ಏನು ಡಿಮ್ಯಾಂಡ್ ಅಂತ ಅಂದ್ರೆ, what do you mean by demand? ಏನು ಸರ್, ಒಂದು ಪ್ರಾಡಕ್ಟ್ ಗೆ ಯಾವ ತರ ಬೇಡಿಕೆ ಇದೆ ಅನ್ನೋದನ್ನ ಕಂಡುಹಿಡಿಯುವಂತದ್ದು. ಡಿಮ್ಯಾಂಡ್ ಮಾರ್ಕೆಟ್ ಹೇಳಿ ಸರ್, ಮಾರ್ಕೆಟ್ ಅಲ್ಲಿ ಒಂದು ವಸ್ತುಗೆ ಇರುವಂತಹ ಬೇಡಿಕೆ ಸರ್. ಅದು ಕ್ವಶನ್ ಹಿಯರ್ ಇಸ್, ಏನಕ್ಕೆ ಅನಲೈಸ್ ಮಾಡಬೇಕು? ಸರ್, ಪ್ರಾಡಕ್ಟ್ ನ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ತಿಳ್ಕೊಳಕ್ಕೆ. ಆಮೇಲೆ ಸರ್, ಅದು ಜನರಿಗೆ ಅವಶ್ಯಕತೆ ಇದೆಯಾ, ಮತ್ತೆ ಅವ್ರು ಯಾವ ಸರ್ ಅದು ಜನರಿಗೆ ಅವಶ್ಯಕತೆ ಇದೆಯಾ ಅದನ್ನ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ತಿಳ್ಕೊಳ್ಳೋದು. ಈಗ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು ಅಂದ್ರೆ ಜಸ್ಟ್ ನಾನು ಮಾರ್ಕೆಟ್ಗೆ ಹೋಗಿ ನಾನು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗತ್ತಲ್ವಾ? ಹಾ ಸರ್, ಗೊತ್ತಾಗುತ್ತೆ. ಅದಕ್ಕೇನಾದ್ರೂ ತುಂಬಾ ಡೆಪ್ತ್ ತಿಳುವಳಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅವಶ್ಯಕತೆ ಇದೆಯಾ ಡಿಮ್ಯಾಂಡ್ ಅನಾಲಿಸಿಸ್ ಮಾಡ್ಬೇಕಾದ್ರೆ? ಏನಾಗುತ್ತೆ ಆರ್ಗನೈಸೇಷನ್ಸ್ ಗಳಲ್ಲಿ, ಸುಮ್ಮನೆ ಏನೋ ಒಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಏನೋ ಒಂದು ಅನಾಲಿಸಿಸ್ ಮಾಡ್ಬಿಟ್ಟು ನೋಡಪ್ಪ ಇಷ್ಟೊಂದು ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ, ನೀವು ಇಷ್ಟೊಂದು ಪ್ರೊಡ್ಯೂಸ್ ಮಾಡ್ಕೊಡಿ ಅಂತ ಹೇಳ್ಬಿಡ್ತಾನೆ, ಏನ್ ತೊಂದರೆ ಆಗಲ್ಲ. ಬಟ್ ಲೇಟರ್ ಪಾರ್ಟ್ ಬರೀ ಅದು ಒಂದೊಂದು ಫ್ಯಾಕ್ಟರ್ ಇಟ್ಕೊಂಡೆ ಐ ಕಾಂಟ್ ಡಿಸೈಡ್ ಇಟ್. ಬರೀ ಡಿಮ್ಯಾಂಡ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಓಡ್ತಾ ಇದೆ ಅನ್ನೋದು ನೋಡ್ಕೊಂಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡಲ್ಲ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ. ಆಸ್ ಅ ಮ್ಯಾನೇಜರಲ್ ಎಕನಾಮಿಸ್ಟ್ ಆಗಿದ್ಕೊಂಡು ಅಥವಾ ಒಂದು ಕಂಪ್ನಿಯ ಮ್ಯಾನೇಜರ್ ಆಗಿದ್ಕೊಂಡು ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತ ಎಕ್ಸಿಸ್ಟಿಂಗ್ ಸಿಚುವೇಶನ್ ಏನಿದೆ ಅದಕ್ಕೆ ಇರುವಂತ ರೆಸ್ಪಾನ್ಸ್ ಮಾರ್ಕೆಟ್ ಅಲ್ಲಿ ತನ್ನ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಹತ್ರ ಯಾವ ರೀತಿ ಇದೆ,
ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಬಿಟ್ಟು ಬೇರೆ ಕಸ್ಟಮರ್ಸ್ ಹತ್ರ ಹೋದ್ರೆ ಅವ್ರ ಹತ್ರ ಯಾವ ರೀತಿ ಡಿಮ್ಯಾಂಡ್ ಇದೆ ಅಥವಾ ಅವ್ರು ಯಾವ ರೀತಿ ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ. ನಾವು ಇದು ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ. ಸೊ ಈ ಹ್ಯಾಸ್ ಟು ಡಿಸೈಡ್ ಇಟ್. ಇಟ್ ಇಸ್ ನಾಟ್ ಸೋ ಈಸಿ ದಟ್ ಸಿಂಪ್ಲಿ ಬೈ ಸೀಯಿಂಗ್ ದ ಮಾರ್ಕೆಟ್ ಸಿಚುವೇಶನ್ ಐ ಕ್ಯಾನ್ ಡಿಸೈಡ್ ಹೌ ಮಚ್ ದ ಡಿಮ್ಯಾಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ. ಸೊ ಅದಕ್ಕೆ ಅಂತಾನೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಮಾಡೋದಕ್ಕೋಸ್ಕರನೇ ಸೊ ದೇ ಹ್ಯಾವ್ ಕೆಪ್ಟ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ಕಾಲ್ಡ್ ಆಸ್ ಡಿಮ್ಯಾಂಡ್ ಅನಾಲಿಸಿಸ್ ಅಂತ ಇಟ್ಟಿದ್ದಾರೆ. ಐ ಥಿಂಕ್ ನೀವು ಇಲ್ಲಿ ರೈಟ್ ಕಾರ್ನರ್ ನಾನು ಕೊಟ್ಟಿದ್ದೀನಿ ನೋಡಬಹುದು. ಇಲ್ಲಿ ಪ್ರಾಡಕ್ಟ್ಸ್ ಓನ್ ಪ್ರೈಸ್ ಅಂತ ಯಾರಾದ್ರೂ ಒಬ್ರು ಓದಕ್ಕಾಗತ್ತ ಅದಕ್ಕೆ ಏನ್ ಕಾಣಿಸ್ತಾ ಇದೆ ಅಂತ? Product own price, consumer income, price of related goods, status, expectations, consumer value. ಇನ್ನೊಬ್ರು ಯಾರಾದ್ರೂ ಓದ್ತೀರಿ? Products own price, consumer income, price of related goods, taste, expectations, consumer value. ಒಂದು ಡಿಮ್ಯಾಂಡ್ ಅನಾಲಿಸಿಸ್ ನ ಪ್ಯಾರಾಮೀಟರ್ಸ್ ಹೆಂಗಿರುತ್ತೆ ಅಂತ, ಅಥವಾ ನಿಮ್ಮ ಡಿಮ್ಯಾಂಡ್ ಅನಾಲಿಸಿಸ್ ಅಲ್ಲಿ ಬಂದು ಬರೀ ನಾನು ಜನ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬಿಟ್ಟು ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ ನೋಡ್ಬಿಟ್ಟು ನಾನು ಡಿಸೈಡ್ ಮಾಡೋದಕ್ಕಾಗಲ್ಲ. ನನ್ನ ಡಿಮ್ಯಾಂಡ್ ಹೆಂಗಿರುತ್ತೆ ಅಂತ ಅಂದ್ರೆ, ನೀನು ಒಂದು 50 ಪೈಸಾ ನೀನು ಕಡಿಮೆ ಆದ್ರೂ ಅದಕ್ಕೆ ಹ್ಯೂಜ್ ಇಂಪ್ಯಾಕ್ಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಒಂದು. ಎರಡು, ಕನ್ಸ್ಯೂಮರ್ ನ ಪರ್ಚೇಸಿಂಗ್ ಎಬಿಲಿಟಿ ಇರುತ್ತಲ್ಲ, ಪರ್ಚೇಸಿಂಗ್ ಎಬಿಲಿಟಿ ಮೇಲೆ ದೇರ್ ಇಸ್ ಲಾಟ್ ಆಫ್ ಚೇಂಜಸ್ ಇನ್ ದ ಡಿಮ್ಯಾಂಡ್. ಟೇಸ್ಟ್ ಪ್ರಿಫರೆನ್ಸ್, ಇವತ್ತು ನನ್ನ ಒಂದು ಟೇಸ್ಟ್ ಯಾವ ರೀತಿ ಇದೆ ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ ನಾನು ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾ ಬೇಡ ಅಂತ. ನೀವು ಫಿಕ್ಸ್ ಮಾಡುವಂತ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಪ್ರಾಡಕ್ಟ್ ನ ನಾನು ಪರ್ಚೇಸ್ ಮಾಡ್ಬೇಕಾ ಬೇಡವಾ ಅಂತ. ಸೊ ಅಲ್ಲಿ ಏನು ಅಂತ ಅಂದ್ರೆ ನಿಮ್ಗೆ ಸೊ ಅಂದ್ರೆ ಅರ್ಥ ಏನಾಗುತ್ತೆ ಅಂದ್ರೆ, ನಿಮ್ಗೆ ಒಂದು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು ಅಥವಾ ಡಿಮ್ಯಾಂಡ್ ಅನ್ನು ನೋಡ್ಬೇಕು ಅಂತ ಅಂದ್ರೆ ಬರೀ ಒಂದು ಪರ್ಟಿಕ್ಯುಲರ್ ವ್ಯೂ ಪಾಯಿಂಟ್ ಇಟ್ಕೊಂಡು ಸೊ ಯು ಕಾಂಟ್ ಡಿಸೈಡ್ ವಾಟ್ ಎಕ್ಸಾಕ್ಟ್ಲಿ ದ ಡಿಮ್ಯಾಂಡ್ ಪರ್ಸಿಸ್ಟ್ ಇನ್ ದ ಮಾರ್ಕೆಟ್ ಅಂತ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಇದೆ. ಸೊ ಐ ಹ್ಯಾವ್ ಗಿವನ್ 2 ಡೆಫಿನೇಷನ್ಸ್ ಹಿಯರ್. ಒಂದು ಸ್ಟೋನಿಯರ್, ಹ್ಯಾಗ್ಯೂ ಅಂತ ಮತ್ತೆ ಬೆನ್ಹ್ಯಾಮ್ ಅಂತ ಕೊಟ್ಟಿದ್ದಾರೆ. ಲೆಟ್ ಮಿ ಸಿ ವಾಟ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ರಿಟರ್ನ್ ಅಂತ. Demand in economics means demand backed up by enough money to pay for the goods demanded ante. ಅಂದ್ರೆ ಅರ್ಥ ಏನು? ಡಿಮ್ಯಾಂಡ್ ಅಂತ ಅಂದ್ರೆ, ಸೊ ಒಂದು ಮಾರ್ಕೆಟ್ ಅಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ತಾ ಇರುವಂತ ಗೂಡ್ಸ್ ನ ಒಂದು ಬೆಲೆ ಏನಿದೆ ಆ ಬೆಲೆ ಮೇಲೆ ಹೇಳುವಂಥದ್ದು ಏನಂತ, ಡಿಮ್ಯಾಂಡ್ ಇನ್ ಎಕನಾಮೀಸ್ ಡಿಮ್ಯಾಂಡ್ ಬ್ಯಾಕ್ಡ್ ಅಪ್ ಬೈ ಎನಫ್ ಮನಿ ಟು ಪೇ ಫಾರ್ ದ ಗುಡ್ಸ್ ಡಿಮ್ಯಾಂಡೆಡ್ ಅಂತೆ. ದಿಸ್ ಮೀನ್ಸ್ ಡಿಮ್ಯಾಂಡ್ ಬಿಕಮ್ಸ್ ಎಫೆಕ್ಟಿವ್ ಓನ್ಲಿ ಇಫ್ ಇಟ್ ಈಸ್ ಬ್ಯಾಕ್ಡ್ ಬೈ ದ ಪರ್ಚೇಸಿಂಗ್ ಪವರ್. ಇನ್ ಅಡಿಷನ್ ಟು ದಿಸ್ ದೇರ್ ಮಸ್ಟ್ ಬಿ ವಿಲ್ಲಿಂಗ್ನೆಸ್ ಟು ಬೈ ಅ ಕಮಾಡಿಟಿ. ಒಂದು, ನನಗೆ ಆಸೆ ಇರಬೇಕು ನಾನು ಪರ್ಚೇಸ್ ಮಾಡ್ತೀನಿ ಅಂತ. ಎರಡು ಬಂದು ನನ್ನ ಹತ್ರ ಆ ಒಂದು ಪರ್ಚೇಸ್ ಮಾಡೋದಕ್ಕೆ ಎಬಿಲಿಟಿ ಇರಬೇಕು. ದೇರ್ ಅರೈಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಡಿಮ್ಯಾಂಡ್ ಅಂತ. ದಟ್ ಇಸ್ ವಾಟ್ ಹಿ ಸೇಸ್. ದೆನ್ ಬೆನ್ಹ್ಯಾಮ್ ಅಂತ ಹೇಳ್ತಾರೆ ಏನು, the demand for anything at a given price is the amount of it which will bought per unit of time at that particular price ಅಂತ. ಅಂದ್ರೆ ಅರ್ಥ ಏನೋ ಒಂದು ನೀವು ಒಟ್ಟಿನಲ್ಲಿ ದುಡ್ಡು ಕೊಟ್ಟು ನೀವು ತಗೊಳ್ತಾ ಇದ್ದೀರಾ ಅಂತಂದ್ರೆ that is what we call as demand ಅಂತ ಕರೀತಾರೆ. Demand is always at a price for a definite quantity at a specified time. Thus demand has 3 essentials ಅಂತೆ. ಒಂದು ಪ್ರೈಸ್, ಸೆಕೆಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್, ಮತ್ತಿನ್ನೊಂದು ಟೈಮ್. ಯಾವ ಟೈಮ್ ಅಲ್ಲಿ ಯಾವ ಪ್ರೈಸ್ಗೆ ಎಷ್ಟನ್ನ ಪರ್ಚೇಸ್ ಮಾಡ್ತಿರಲ್ಲ ಆ 3 ಕಾನ್ಸೆಪ್ಟ್ಸ್ ಇಟ್ಕೊಂಡೇ ಏನಂತ ಕರೀತಾರೆ. ಸೊ ನಿಮ್ಮ ಒಂದು ಡಿಮ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಬರುವಂತದ್ದು. ಡಿಮ್ಯಾಂಡ್ ಫಾರ್ಮುಲಾ ಅಂತ ಏನಾದ್ರು ಇದ್ರೆ ಅದನ್ನ ಈ ರೀತಿ ನೀವೇನ್ ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಒಂದು ಡಿಸೈರ್ ಅಂತ ಅಂದ್ರೆ ಏನು? ಆಸೆ. ಎಬಿಲಿಟಿ ಟು ಪೇ ಅಂದ್ರೆ ಎಬಿಲಿಟಿ ಟು ಪೇ ಅಂದ್ರೆ ಏನು?
ಅವ್ರು ಪೇ ಮಾಡಕ್ಕೆ ಎಷ್ಟು ಎಬಿಲಿಟಿ ಇದೆ ಅಂತ. ಓಕೆ, ವಿಲ್ಲಿಂಗ್ನೆಸ್ ಟು ಪೇ ಅಂದ್ರೆ ಏನು? ನಾನು ನಿಮ್ಗೊಂದು ಪ್ರಾಡಕ್ಟ್ ನ ಕೊಟ್ಬಿಟ್ಟು ಇದನ್ನ ಬೈ ಮಾಡಿ ಅಂತ ಅಂದ ತಕ್ಷಣ ನೀವೇನ್ ಮಾಡ್ತೀರಾ? ಯೋಚನೆ ಮಾಡ್ತೀರಾ ನನಗೆ ಅದನ್ನ ಬೈ ಮಾಡ್ಬೇಕಾ ಬೇಡವಾ ಅಂತ. ಅಂದ್ರೆ ಅದ್ರ ನಿಮ್ಗೆ ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡೋದಿಲ್ಲ. ದಟ್ ಇಸ್ ವಾಟ್ ವಿ ಕಾಲ್ as willingness to pay ಅಂತ. ಸೊ ಅಲ್ಲಿಗೆ ಡಿಮ್ಯಾಂಡ್ ಅನ್ನೋದು ಕವರ್ ಆಗುವಂಥದ್ದು ಒಂದು, ನಿಮ್ಮ ಆಸೆಗಳು, ನಿಮ್ಗೆ ಅದಕ್ಕೆ ಪೇ ಮಾಡುವಂತ ಕೆಪಾಸಿಟಿ ನಿಮ್ಗಿದೆಯಾ, ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಪರ್ಚೇಸ್ ಮಾಡೋದಕ್ಕೆ. ಈ ಮೂರು ಸೇರಿನೇ ಏನಂತ ಕರೆಯೋದು? ಡಿಮ್ಯಾಂಡ್ ಅಂತ ಕರೆಯೋದು. ನಾವು ಇದರಲ್ಲಿ ಲಾ ಆಫ್ ಡಿಮ್ಯಾಂಡ್ ಅಂತ ಇದೆ. ಐ ಥಿಂಕ್ ನೀವೆಲ್ಲರೂ ಎಕನಾಮಿಕ್ಸ್ ಅಲ್ಲಿ PUC ಲಿ 2 ವರ್ಷ ಆರಾಮ್ ತುಂಬಾ ಓದಿರ್ತೀರಾ ಇದ್ರ ಬಗ್ಗೆ, ಲಾ ಆಫ್ ಡಿಮ್ಯಾಂಡ್ ಬಗ್ಗೆ. ನಾನು ತುಂಬಾ ಡೆಪ್ತ್ ಆಗಿ ನಾನು ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಏನು ಅಂತ ಅಂದ್ರೆ ಲೈಕ್ ನಿಮ್ಗೆ ಜನರಲ್ ಟರ್ಮಿನಾಲಜಿ ಪ್ರಕಾರ ಡಿಮ್ಯಾಂಡ್ ಲಾ ಆಫ್ ಡಿಮ್ಯಾಂಡ್ ಯಾವ ರೀತಿ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. The law of demand shows the relationship between price and the quantity demanded of a commodity in the market. In other words of Marshall, the amount of demand increase with a fall in price and diminishes with a rise in price. ಇದು ಎಲ್ರಿಗೂ ಗೊತ್ತು, ಕಾಮನ್ ಸೆನ್ಸ್ ಇದು. A rise in the price of a commodity is followed by a reduction in the demand. A fall in price followed by an increase in the demand. If the condition of demand remains constant, the law of demand may be explained with the help of the following demand schedule ಅಂತ. ಐ ಥಿಂಕ್ ಇದೆಲ್ಲರಿಗೂ ಗೊತ್ತಿದೆಯಲ್ಲ. 10 ರೂಪಾಯಿ ಪ್ರೈಸ್ ಇದ್ದಾಗ ಕ್ವಾಂಟಿಟಿ 1 ಇರುತ್ತೆ. ಸಾರಿ, ಇಲ್ಲಿ ಆಪಲ್ ಸ್ಪೆಲ್ಲಿಂಗ್ ತಪ್ಪು ಬರ್ತಿದ್ದೀನಿ, APP ಅಲ್ಲಿ ಬರಬೇಕು. 10 ರೂಪೀಸ್ ಅಂತ ಇದ್ರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಬಂದು 1, ನಿಮ್ಮ ಪ್ರೈಸ್ ರೆಡ್ಯೂಸ್ ಆಗ್ತಾ ಏನಾಗುತ್ತೆ? ಡಿಮ್ಯಾಂಡ್ ಆಬ್ವಿಯಸ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ as law of demand. ಲಾ ಆಫ್ ಡಿಮ್ಯಾಂಡ್ ಅಂದ್ರೆ ಬೇರೆ ಇನ್ನೇನು ಇಲ್ಲ. When the price falls, automatically the quantity of demand increases. When the price rises, automatically the demand will go into reduced ಅಷ್ಟೇ. ಸೊ ಐ ಥಿಂಕ್ ಇದನ್ನ ನೀವು ನೋಡ್ಬೋದು, ದ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಅಂಡ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್. ಸೊ ನಿಮ್ಮ ಪ್ರೈಸು ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಮ ಕ್ವಾಂಟಿಟಿ ಪ್ರೊಡಕ್ಷನ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ನಿಮ್ಮ ಪ್ರೈಸ್ ಕಡಿಮೆ ಆದಂಗೆ ನಿಮ್ಮ ಕ್ವಾಂಟಿಟಿ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಏನು, ಸಿ ಫಾರ್ ಎಕ್ಸಾಂಪಲ್ ಇವಾಗ ಪ್ರೈಸ್ ಇಲ್ಲಿಗೆ ಹೋಗಿದೆ ಅಂತಂದ್ರೆ ನಿಮ್ಮ ಲೈನ್ ಬಂದು ಇಲ್ಲಿರುತ್ತೆ ಅಷ್ಟೇ, ಏನೋ 1 2. ಸೊ ಹಾಗೆ ನಿಮ್ಮ ಪ್ರೈಸ್ ಕಡಿಮೆ ಆಗ್ತಾ ಇದ್ದಂಗೆ ಈ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥ. ಸೊ ನೀವು ಪ್ರೈಸ್ ರೆಡ್ಯೂಸ್ ಆಗ್ತಾ ಇದ್ದಂಗೆ ನಿಮ್ಮ ಡಿಮ್ಯಾಂಡ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ ಅಂತ ಮೀನಿಂಗ್ ಅಷ್ಟೇ. ನಾವು ಯಾವಾಗ್ಲೂ ಅಷ್ಟೇ ಈ ಒಂದು ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ನಾವು, ಅಥವಾ ಈ ಮೇಲ್ಗಡೆ ತೋರಿಸೋದಲ್ಲ, ಈ ಕರ್ವ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಅಂದ್ರೆ ಅದರದೇ ಆದಂತ ಒಂದು ಓನ್ ಅಸಂಪ್ಷನ್ಸ್ ಇರುತ್ತೆ. ಏನ್ ಅಸಂಪ್ಷನ್ಸು? ದಿಸ್ ಇಸ್ ನೋ ಚೇಂಜ್ ಇನ್ ಕನ್ಸ್ಯೂಮರ್ಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಡಿಮ್ಯಾಂಡ್ ಕರ್ವ್ ಏನಿದೆ, ಈ ಡಿಮ್ಯಾಂಡ್ ಕರ್ವ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಯಾವಾಗ ವ್ಯಕ್ತಿಯಲ್ಲಿ ಟೇಸ್ಟ್ ಪ್ರಿಫರೆನ್ಸ್ ಚೇಂಜ್ ಆಗಿಲ್ಲ, ರಿಟೈನ್ ಆಗಿ ಕಾನ್ಸ್ಟೆಂಟ್ ಆಗಿದೆ ಅಂತ ಅಂದ್ರೆ ಮಾತ್ರ ಈ ಒಂದು ಡಿಮ್ಯಾಂಡ್ ಕರ್ವ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್, ಇನ್ಕಮ್ ಶುಡ್ ರಿಮೈನ್ ಕಾನ್ಸ್ಟೆಂಟ್. ಅರ್ಥ ಏನು? ಇವತ್ತು ನಿನ್ನ ಆದಾಯ ಒಂದೇ ರೀತಿ ಇದೆ ಅಂತ ಅಂದಾಗ ಏನ್ ಮಾಡ್ತೀಯ? ನಿನ್ನ ಒಂದು ಟೇಸ್ಟ್ ಪ್ರಿಫರೆನ್ಸ್ ನ ಅದೇ ರೀತಿ ಮೇಂಟೈನ್ ಮಾಡ್ತೀಯಾ? ಒಂಚೂರ್ ನಿಮ್ಗೇನಾದ್ರೂ ಇನ್ಕಮ್ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ಏನ್ ಮಾಡ್ತೀಯಾ? ಒಂದ್ 10 ರೂಪಾಯಿ ತಾನೇ ಜಾಸ್ತಿ ಆದ್ರೂ ಪರವಾಗಿಲ್ಲ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀಯ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ದ ಸೆಕೆಂಡ್ ಅಸಂಪ್ಷನ್. Income should remain constant. When you want to see this type of demand curve, then there is an assumption that income should remain constant. Then prices of other goods should not change ಅಂತ. ಬೇರೆ ಒಂದು ಪ್ರಾಡಕ್ಟ್ಸ್ ನ ಒಂದು ಪ್ರೈಸಸ್ ಚೇಂಜ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಡಿಮ್ಯಾಂಡ್ ಕರ್ವ್ ಹೀಗಿರುತ್ತೆ ಅಂತ. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ನನಗೆ ಟೀ ಮತ್ತೆ ಕಾಫಿ, ಟೀ ಬಂದು 15 ರೂಪಾಯಿ ಪರ್ ಎಷ್ಟು ಒಂದು 100 ಗ್ರಾಮ್ಸ್ಗೆನೋ. ಸೊ ಕಾಫಿನೂ ಬಂದು 10 ರೂಪೀಸ್ ಇದೆ 100 ಗ್ರಾಮ್ಸ್ಗೆ. ನಾವು 100 ಗ್ರಾಮ್ಸ್ಗೆ 10 ರೂಪೀಸ್, 100 ಗ್ರಾಮ್ಗೆ 10 ರೂಪೀಸ್ ಎರಡು ಕಾನ್ಸ್ಟೆಂಟ್ ಆಗಿದ್ದಾಗ ನೀನು ಆಲ್ಟರ್ನೇಟಿವ್ ಯೋಚನೆ ಮಾಡಲ್ಲ. ಇವತ್ತು ನಾನು ಕಾಫಿ ಕುಡಿತಾ ಇರ್ತೀನಿ, ನಾಳೆ ಇದಕ್ಕಿದ್ದಂಗೆ ಏನಾಗೋಯ್ತು, ಟೀಯಲ್ಲಿ ನನಗೆ ರೇಟ್ ತುಂಬಾ ಕಡಿಮೆ ಹೋಗ್ಬಿಡ್ತು, 100 ಗ್ರಾಮ್ಸ್ಗೆ 5 ರೂಪೀಸ್ ಆಗೋಯ್ತು. ನಾವು ಆಗಾದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಯು ವಿಲ್ ಗೋನ್ ಟು ಶಿಫ್ಟ್ ಫ್ರಮ್ ಕಾಫಿ ಟು ಟೀ. ನೋ ದಟ್ ಈಸ್ ವಾಟ್ ಇಟ್ ಸೇಸ್. ನೀವು ಈ ತರ ಡಿಮ್ಯಾಂಡ್ ಕರ್ವ್ ನೋಡ್ಬೇಕು ಅಂತ ಅಂದ್ರೆ, ಸೊ ಅಸ್ಯೂಮ್ ದಟ್ ದೇರ್ ಇಸ್ ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ಆಲ್ಸೋ ಶುಡ್ ನಾಟ್ ಚೇಂಜ್ ಅಂತ. ದೇರ್ ಶುಡ್ ಬಿ ನೋ ಸಬ್ಸ್ಟಿಟ್ಯೂಟ್ ಫಾರ್ ದ ಕಮಾಡಿಟಿ. ಕಾಫಿ ಅಂದ್ರೆ ಕಾಫಿ ಒಂದೇನೆ, ಅದಕ್ಕೆ ಬೇರೆ ಆಪ್ಷನ್ಸ್ಗಳು ಇರಲ್ಲ. ಲೈಕ್ ಟೀ, ಲೆಮನ್ ಟೀ,
ಜಿಂಜರ್ ಟೀ. ಸೊ ಈ ತರ ನಿಮ್ಗೆ ಆಪ್ಷನ್ಸ್ ಇರಲ್ಲ. ಇಲ್ಲದೆ ಇದ್ದಾಗ ಮಾತ್ರ ಈ ತರ ಡಿಮ್ಯಾಂಡ್ ಕರ್ವ್ ನ ನೋಡ್ತೀರಾ. ದೆನ್ ಕಮಾಡಿಟಿ ಶುಡ್ ನಾಟ್ ಕನ್ಫರ್ ಅಟ್ ಎನಿ ಡಿಸ್ಟಿಂಕ್ಷನ್ಸ್ ಅಂತ. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವಾಟ್ ಯು ಕಾಲ್ಡ್ ಕಮಾಡಿಟಿ ನೀವೇನ್ ಪರ್ಚೇಸ್ ಮಾಡ್ತಿದ್ದೀರಲ್ಲ, ಸೊ ಅದನ್ನ ನೀವು ಒಂಥರ ಗ್ರಾಂಟ್ ಆಗಿ ನೀವು ತಗೊಳ್ಬಾರ್ದು, ಅಥವಾ ನನ್ಗೆ ಅದು ತುಂಬಾ ರಿಕ್ವೈರ್ಮೆಂಟ್ ಅಥವಾ ದಟ್ಸ್ ಮೈ ರೈಟ್ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಆ ತರ ಇದ್ದಾಗ ಮಾತ್ರ ಈ ಡಿಮ್ಯಾಂಡ್ ಕರ್ವ್ ಇರುತ್ತೆ ಅಂತ ಹೇಳ್ತಾರೆ. ದ ಡಿಮ್ಯಾಂಡ್ ಫಾರ್ ದ ಕಮಾಡಿಟಿ ಶುಡ್ ಬಿ ಕಂಟಿನ್ಯೂಸ್. ಈ ಒಂದು ಕಮಾಡಿಟಿಯ ಡಿಮ್ಯಾಂಡ್ ಏನಾಗಿರ್ಬೇಕು, ಇಟ್ ಶುಡ್ ಬಿ ಅ ಕಂಟಿನ್ಯೂಸ್ ಇನ್ ನೇಚರ್ ಅಂಡ್ ಪೀಪಲ್ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಕಮಾಡಿಟಿ. ಸೊ ನನಗೆ ಕಾಫಿದು ಇದೇ ರೀತಿನ ರಿಟರ್ನ್ ಆಗಿರ್ಲಿ, ಪ್ರೈಸ್ ಯಾವುದೇ ರೀತಿ ಚೇಂಜಸ್ ಆಗಬಾರ್ದು. ಇಲ್ಲಿ ನಾವು ಅಸಂಪ್ಷನ್ ಏನ್ ಬರ್ದಿದೀವಿ, ಒಂದು 3, 6, ಒಂದು 7 ಅಸಂಪ್ಷನ್ಸ್ ಏನ್ ಬರ್ದಿದೀವಿ, ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಇದು ತುಂಬಾ ಹಿಂದೆ ಇದ್ದಿದ್ದಂತಹ ಅಸಂಪ್ಷನ್ಸ್ ಪಾರ್ಟ್. ಇವತ್ ನಾನು ಇದನ್ನ ಹೇಳೋದಕ್ಕೆ ಆಗದೇ ಇಲ್ಲ. ಎಸಾರ್ನು ಇವತ್ ನಾನು ಯಾರಿಗೋ ಅನುಷಂಗೋನೋ ಅಥವಾ ಅರ್ಪಿತಂಗೋ ನಾನು ಅನುಷಾ ನೀ ಹಿಟ್ ರುಬ್ಬೇಕಾದ್ರೆ ಮಾಮೂಲಿ ಒಳ್ಕಲ್ದ್ ಬರುತ್ತಲ್ಲ ಅದ್ರಲ್ಲೇ ರುಬ್ಬು ಅಂತ ಅಂದ್ರೆ ರುಬ್ತಾರ ಅನುಷಾ? ಇವಾಗ ಆಬ್ವಿಯಸ್ಲಿ ರುಬ್ಬಲ್ಲ. ಏನ್ ಮಾಡ್ತಾರೆ, ಓಕೆ ಮಿಕ್ಸಿ ಯೂಸ್ ಮಾಡ್ತಾರೆ. ನಾವು ಒಂದ್ ಪರ್ಟಿಕ್ಯುಲರ್ ಟೈಮಲ್ಲಿ ಏನ್ ಮಾಡ್ತಾರೆ, ಮಿಕ್ಸಿ ಯೂಸ್ ಮಾಡ್ಕೊಂಡು ರುಬ್ತಿರ್ತಾರೆ. ಇನ್ನೊಂದ್ ಕಡೆ ಏನಾಯ್ತು, ಓಕೆ ನಂಗೆ ಜಾಸ್ತಿ ಕ್ವಾಂಟಿಟೀಸ್ ಅಟ್ ಎ ಟೈಮ್ ಬೇಕು, ನಾನು ಏನ್ ಮಾಡ್ತೇನೆ ಗ್ರೈಂಡ್ರಿಗೆ ಹೋಗ್ತೀನಿ. ಏನಾಗತ್ತೆ ಇಲ್ಲಿ, ಮನುಷ್ಯನ ಒಂದು ಟೇಸ್ಟ್ ಪ್ರಿಫರೆನ್ಸ್ಗಳು ಡೇ ಬೈ ಡೇ ಏನಾಗ್ತಾ ಹೋಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. Income should remain constant. Obviously, the income will not going to remain constant. It's going to vary. So, ನಿಮ್ಮ ಒಂದು ಇನ್ಕಮ್ ಲೆವೆಲ್ ಏನಾಗ್ತಾ ಇದೆ, ನಿಮ್ಗೆ ಜಾಸ್ತಿ ಆದಂಗೆ ನಿಮ್ಮ ಪರ್ಚೇಸಿಂಗ್ ಪವರ್ ಅಥವಾ ನಿಮ್ಮ ಪರ್ಚೇಸಿಂಗ್ ಎಬಿಲಿಟಿನೂ ಏನಾಗ್ತಾ ಹೋಗುತ್ತೆ, ಸೊ ಚೇಂಜಸ್ ಆಗ್ತಾ ಹೋಗುತ್ತೆ. ದೆನ್ ಪ್ರೈಸಸ್ ಆಫ್ ಅದರ್ ಗೂಡ್ಸ್ ಶುಡ್ ನಾಟ್ ಚೇಂಜ್. ಆಬ್ವಿಯಸ್ಲಿ ಇವತ್ತೊಂದು ಕಾಂಪಿಟೇಷನ್ ಇದೆ ಅಂತ ಅಂದಾಗ ನಾನು 10 ರೂಪಾಯಿಗೆ ಸೇಲ್ ಮಾಡ್ತೀನಿ, ಪಕ್ಕದಲ್ಲಿರೋ ಏನ್ ಮಾಡ್ತಾನೆ 9 ರೂಪಾಯಿಗೆ ಸೇಲ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಸೊ ಆಬ್ವಿಯಸ್ಲಿ ದ ಪ್ರೈಸ್ ಫಾರ್ ಅದರ್ ಗೂಡ್ಸ್ ಶುಡ್ ನಾಟ್ ಗೋ ಟು ಚೇಂಜ್ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಬಟ್ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಚೇಂಜ್ ಇನ್ ದ ಮಾರ್ಕೆಟ್. ದೇರ್ ಶುಡ್ ನಾಟ್ ಬಿ ಅ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತಾನೆ. ಯಾವುದೇ ಒಂದು ಕಂಪನಿ ಯಾವುದೇ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಷ್ಟೇ, ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನಾಳೆ ಕಾಂಪಿಟೇಟರ್ ಹುಡ್ಕೊಳ್ತಾನೆ. ಏನು ಇವತ್ತಿರುವಂತ ಎಕ್ಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಅಂದ್ರೆ ತಕ್ಷಣನೇ ಏನ್ ಮಾಡ್ತಾನೆ ವೈ ಪ್ರಾಡಕ್ಟ್. ಇವತ್ತು ನೀವೇನು ವ್ಯಾಕ್ಸಿನೇಷನ್ ನೋಡ್ತಾ ಇದ್ದೀರಿ, ಇವತ್ತು ವ್ಯಾಕ್ಸಿನೇಷನ್ ಅಲ್ಲಿ ನಾವು ನೋಡಿದ್ ಬಂದು ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಮಾತ್ರ ನೋಡ್ತಾ ಇದ್ವಿ. ಬಟ್ ಆದ್ರೆ ಈಗ ಅದೇ ತರ ಇರುವಂತ ಒಂದು 5-6 ಹೊಸ ವ್ಯಾಕ್ಸಿನೇಷನ್ಗಳು ಬರ್ತಾ ಇದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಕರೆಂಟ್ ಸಿಚುವೇಶನ್ ಅಲ್ಲಿ ವಿತೌಟ್ ಸಬ್ಸ್ಟಿಟ್ಯೂಟ್, ಸೊ ನೋಬಡಿ ವಿಲ್ ಗೋಯಿಂಗ್ ಟು ಸರ್ವೈವ್ ಇನ್ ದ ಮಾರ್ಕೆಟ್. ದೆನ್ ಕಮಾಡಿಟಿ ಶುಡ್ ನಾಟ್ ಕನ್ಫರ್ ಅಟ್ ಎನಿ ಡಿಸ್ಟಿಂಕ್ಷನ್ ಅಂತ. ಇವತ್ತು ನನ್ಗೆ ಎಲ್ಲಾ ರೀತಿಯಾದಂತಹ ರೈಟ್ಸ್ ಆಬ್ಲಿಗೇಷನ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ಒಂದು ಕಾನ್ಸೆಪ್ಟ್ ನನ್ನ ಮೈಂಡ್ ಅಲ್ಲಿ ಇದ್ಬಿಟ್ಟಿದೆ. ದೆನ್ ದ ಡಿಮ್ಯಾಂಡ್ ಫಾರ್ ದ ಕಮಾಡಿಟಿ ಶುಡ್ ಬಿ ಕಂಟಿನ್ಯೂಸ್ ಅಂತ ಹೇಳೋದಕ್ಕಾಗಲ್ಲ. ಇವತ್ತು ನಾನು ಎಕ್ಸ್ ಅನ್ನೋ ಪ್ರಾಡಕ್ಟ್ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ನಾಳೆ ಏನ್ ಮಾಡಿದೆ ನಾನು ವೈಗೆ ಚೇಂಜ್ ಆಗುವಂಥದ್ದು. ಬಿಕಾಸ್ ಒನ್ಸ್ ಯುವರ್ ಟೇಸ್ಟ್ ಪ್ರಿಫರೆನ್ಸ್ ವಿಲ್ ಗೋಯಿಂಗ್ ಟು ವೇರಿ, ಆಟೋಮೆಟಿಕಲಿ you will going to replace or you will going to change your products also. ಇವತ್ತು ಒಂದ್ ಪ್ರಾಡಕ್ಟ್ ನನ್ಗೆ ಏನೋ ಕೊಡ್ತಾ ಇದೆ ಬೆನಿಫಿಟ್ ಅಂತ, ನಾಳೆ ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀನಿ, ನಾನು ಚೇಂಜ್ ಮಾಡ್ಬಿಡ್ತೀನಿ. ದೆನ್ ಪೀಪಲ್ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಅಂತ ಹೇಳ್ತಾನೆ. ಸೊ ಇವಾಗಿನ ಮಾರ್ಕೆಟ್ ಅಲ್ಲಿ ಇರುವಂತ ಸಿಚುವೇಶನ್ ಅಲ್ಲಿ ನಿಮ್ಗೆ ಪ್ರೈಸಸ್ ಆಬ್ವಿಯಸ್ಲಿ ವೇರಿಯೇಷನ್ಸ್ ಆಗೇ ಆಗುತ್ತೆ. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ದಟ್ ಪ್ರೈಸ್ ರಿಟರ್ನ್ ಹಾಗೆ ಇರ್ಲಿ ಅಂತ ನಾವು ಏನ್ ಮಾಡೋದಕ್ಕಾಗಲ್ಲ, ಡಿಸೈಡ್ ಮಾಡೋದಕ್ಕಾಗಲ್ಲ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಕಾನ್ಸೆಪ್ಟ್ ಅಂತ ಅಂದ್ರೆ, ಈ ಅಸಂಪ್ಷನ್ಸ್ ಗಳು ಬಂದು ಲಾ ಆಫ್ ಡಿಮ್ಯಾಂಡ್ ಅನ್ನ ಅವ್ರು ಬರ್ದಾಗ ಆ ಟೈಮ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಆ ಟೈಮ್ಗೆ ಸೂಟ್ ಆಗ್ತಿತ್ತು. ಬಟ್ ಇವಾಗ ಇಲ್ಲಿರೋ ಯಾವ ಅಸಂಪ್ಷನ್ಸ್ ಸಹ ಪ್ರಾಕ್ಟಿಕಲ್ ಆಗಿ ಏನಾಗಲ್ಲ, ಸೊ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. Sometimes the demand curve slopes upwards from left to right. In this case, I think you can see here positive slope ಇದೆ. OP1 ಇಂದ OP2 ಗೆ, ಹಾಗೆ OX1 ಇಂದ OX2 ಗೆ ಅಂತ. ನಾವು ಕೆಲವೊಂದ್ಸಲ ಏನಾಗುತ್ತೆ, ನಿಮ್ಮ ಪ್ರೈಸು OP1 ಇಂದ OP2 ಗೆ ರೈಸ್ ಆಗ್ತಾ ಇದೆ ಅಂದ್ರೆ ನಿಮ್ಮ ಪ್ರಾಡಕ್ಟ್ ನ ಡಿಮ್ಯಾಂಡು OX1 ಇಂದ OX2 ಗೆ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅರ್ಥ ಇದು ಏನು ಅಂತ ಅಂದ್ರೆ, ನಿಮ್ಮ ಪ್ರೈಸ್ ಆಫ್ ದ ಕಮಾಡಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ಕ್ವಾಂಟಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆಲ್ಸೋ ಇನ್ಕ್ರೀಸ್. ನಾವು ಅಲ್ಲಿ ಮಾತಾಡಿದ್ದೇನು, ಪ್ರೈಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂತ, ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ಅಂತ. ಎಸಾರ್ನು ನಿಮ್ಮ ಲಾ ಆಫ್ ಡಿಮ್ಯಾಂಡ್ ಅದೇ ತಾನೇ ಹೇಳಿದ್ದು.
ಪ್ರೈಸು ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಬಟ್ ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ಆದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಅಂತ. ಕೆಲವೊಂದು ಎಕ್ಸೆಪ್ಷನಲ್ ಸಿಚುವೇಶನ್ಸ್ ಅಲ್ಲಿ ನಿಮ್ಗೆ ಈ ತರ ಒಂದು ಸ್ಲೋಪ್ ಸಿಗುತ್ತೆ. ಪ್ರೈಸ್ ಜಾಸ್ತಿ ಆದ್ರೂ ಏನಾಗುತ್ತೆ, ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಅಂತೆ. ದ ರೀಸನ್ಸ್ ಫಾರ್ ದ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಆರ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಏನು ಇದರಲ್ಲಿ ಒಂದು ಗಿಫನ್ ಪ್ಯಾರಾಡಾಕ್ಸ್ ಅಂತ ಇದೆ, ದೆನ್ ವೆಬ್ಲೆನ್ ಆರ್ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಇದೆ, ಇಗ್ನೋರೆನ್ಸ್ ಅಂತ ಇದೆ, ಸ್ಪೆಕ್ಯುಲೇಟಿವ್ ಎಫೆಕ್ಟ್ ಅಂತ ಇದೆ, ಫಿಯರ್ ಆಫ್ ಶಾರ್ಟೇಜ್ ಅಂತ ಇದೆ, ನೆಸೆಸರೀಸ್ ಅಂತ ಇದೆ. ಈ ತರ ಒಂದು 5-6 ಕಾನ್ಸೆಪ್ಟ್ ನ ಏನ್ ಮಾಡಿದ್ದಾರೆ, ಇದರಲ್ಲಿ ರೀಸನ್ಸ್ ಗಳನ್ನ ಹೇಳಿದ್ದಾರೆ. ಯಾಕೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಪ್ರೈಸು ಜಾಸ್ತಿ ಆದಂಗೆ ನಿಮ್ಮ ಕ್ವಾಂಟಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಜನರಲ್ ಸಿನಾರಿಯೋ ನಾವು ಮಾತಾಡೋದು ಏನು, ಓಕೆ ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ. ಬಟ್ ಆದ್ರೆ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ, ಪ್ರೈಸು ಜಾಸ್ತಿ ಆದಂಗೆ ಡಿಮ್ಯಾಂಡು ಸಹ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗತ್ತಂತೆ. ಏನಕ್ಕೆ, ನಾನು ಒಂದು 6 ರೀಸನ್ ನಾನು ನಿಮ್ಗೆ ಏನ್ ಮಾಡಿದೀನಿ ಇವಾಗ ತೋರಿಸಿದೀನಿ. ಸೊ ಈ 6 ರೀಸನ್ ಏನು ಎತ್ತ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ. ಬಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಬರೋದಕ್ಕಿಂತ ಮುಂಚೆ ಈ ಒಂದು ಕಾನ್ಸೆಪ್ಟ್ಸ್ ಗಳ ಬಗ್ಗೆ ತಿಳ್ಕೊಂಡು ಬಂದಿರಬೇಕು. ಒಂದು ಗಿಫನ್ ಪ್ಯಾರಾಡಾಕ್ಸು, ದೆನ್ ವೆಬ್ಲನ್ ಎಫೆಕ್ಟು, ಇಗ್ನೋರೆನ್ಸು, ಸ್ಪೆಕ್ಯುಲೇಟಿವ್ ಎಫೆಕ್ಟು, ಫಿಯರ್ ಆಫ್ ಶಾರ್ಟೇಜು ಮತ್ತೆ ನೆಸೆಸರೀಸ್. ಈ 6 ಕಾನ್ಸೆಪ್ಟ್ಸ್ ಗಳ ಬಗ್ಗೆ ತಿಳ್ಕೊಂಡು ಬಂದಿರಿ. ನಾನು ಯಾರನ್ನ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿ ಅಂತ ಹೇಳ್ತೀನೋ ಅವ್ರು ಏನ್ ಮಾಡ್ಬೇಕಾಗತ್ತೆ, ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕಾಗತ್ತೆ. ಫೈನ್ ನಾ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಕ್ಲೋಸ್ ಮಾಡೋಣ. ಸೊ ಹೋಪ್ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಕವರ್ ಮಾಡಿದ್ ಬಂದು ಒಂದು ರೋಲ್ ಆಫ್ ಮ್ಯಾನೇಜರಲ್ ಎಕನಾಮಿಸ್ಟ್ ಬಗ್ಗೆ ಮಾತಾಡಿದೆ, ಅವ್ನ ರೋಲ್ ಏನು ಅಂತ. ಸೆಕೆಂಡ್ ಒನ್ ಬಂದು ಡಿಮ್ಯಾಂಡ್ ಅನಾಲಿಸಿಸ್ ಬಗ್ಗೆ ಮಾತಾಡಿದೆ, ಅದರ ಡೆಫಿನೇಷನ್ ಏನು, ಡಿಮ್ಯಾಂಡ್ ಫಾರ್ಮುಲಾ ಏನು, ಮತ್ತೆ ಲಾ ಆಫ್ ಡಿಮ್ಯಾಂಡ್ ಏನು ಅಂತ ಮಾತಾಡಿದೆ. ಅದಾದ್ಮೇಲೆ ಡಿಮ್ಯಾಂಡ್ ಸ್ಕೆಡ್ಯೂಲ್ ಬಗ್ಗೆನೂ ಹೇಳಿದೆ ನಾನು. ದೆನ್ ಡಿಮ್ಯಾಂಡ್ ಕರ್ವ್ ಯಾವ ರೀತಿ ಇರುತ್ತೆ ಅಂತಾನು ಹೇಳಿದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಸಂಪ್ಷನ್ಸ್ ಮತ್ತೆ ಅವು ಕರೆಂಟ್ ಸಿಚುವೇಶನ್ಗೆ ಎಷ್ಟು ಮಟ್ಟಿಗೆ ಅಪ್ಲಿಕಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಏನ್ ಮಾಡಿದ್ವಿ, ಮಾತಾಡಿದ್ವಿ. ಅಂಡ್ ಲಾಸ್ಟ್ಲಿ ವಿ ಸ್ಪೋಕ್ ಅಬೌಟ್ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್ ಅಂತ. ಕೆಲವೊಂದ್ಸಲಿ ನಿಮ್ಮ ಲಾ ಆಫ್ ಡಿಮ್ಯಾಂಡ್ಗೆ ಆಪೋಸಿಟ್ ಆಗಿರುತ್ತಂತೆ ಎಕ್ಸೆಪ್ಷನಲ್ ಡಿಮ್ಯಾಂಡ್ ಕರ್ವ್. ಏನೇನು ಅದಕ್ಕೆ ಈ ಡಿಮ್ಯಾಂಡ್ ಕರ್ವ್ ಈ ರೀತಿ ಆಗುವಂತ ಚಾನ್ಸಸ್ ಯಾಕೆ ಬರುತ್ತೆ ಅನ್ನೋದನ್ನ ಈ ಒಂದು ಕೆಲವೊಂದು ಕಾರಣಗಳಿಂದ we will going to discuss it in the